हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಶಾಸ್ತ್ರ ಪ್ರಮೇಯ ಪುಂಜವಾದ 180 ಗದ್ಯಗಳು. 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಎಂದು ಹೇಳಿದ್ರಿಂದ ಸಕಲ ಇತಿಹಾಸ, ಪುರಾಣ, ವೇದ, ಆಗಮಗಳು ಎಲ್ಲವನ್ನೂ ತೆಗೆದುಕೊಳ್ಳಬೇಕು. ಸಕಲ ಶಬ್ದಮಯೀ ಭಗವಂತ ಅವನನ್ನು ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವ ಶಬ್ದವೇ ನಮ್ಮ ಬಾಯಿಂದ ಬರಲಿ, ಯಾರೇ ಹೇಳಲಿ, ಎಲ್ಲವೂ ಭಗವಂತನೇ ಎಂಬ ಪರಿಜ್ಞಾನ ಹೊಂದುವುದೇ ಆಗಿದೆ. ಆದ್ದರಿಂದ ಉದಾಹರಣೆಗಾಗಿ 18 ಪುರಾಣಗಳು 4 ಲಕ್ಷ ಶ್ಲೋಕಗಳಿಂದ ಬಂದಂಥ ಶಬ್ದವನ್ನು ಭಗವಂತನಲ್ಲಿಯೇ ನಾವು ತಿಳಿದುಕೊಳ್ಳಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ನಾವು ಪುರಾಣವನ್ನು ಚಿಂತಿಸುತ್ತಿದ್ದಾಗ ಮುಂದಿನ ಕೌರ್ಮ ಪುರಾಣದ ವಚನ ಹೀಗಿದೆ: ಮುಮುಕ್ಷವಃ ಬ್ರಹ್ಮಣಶ್ಚ ಶಿವಾದಿಭಿಃ ತಥಾ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣ ಸ್ವಃ. ಮುಮುಕ್ಷುಗಳಾಗಿರ್ತಂಥವರು ಯಾವ ರೀತಿಯಲ್ಲಿ ಭಗವಂತನ ಸೇರುತ್ತಾರೆ, ಅಂದರೆ ಮೋಕ್ಷಕ್ಕೆ ಹೋಗುತ್ತಾರೆಂದರೆ ಕ್ರಮವಾಗಿ ಗುರುಗಳನ್ನು ಆರಾಧನೆ ಮಾಡಿ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿ ಅನುಗ್ರಹದಿಂದಲೇ ಮುಂದುವರಿಯುತ್ತಾರೆ ಎಂದು ತಿಳಿಸ್ತಾ ಇದ್ದಾರೆ. ಮುಮುಕ್ಷವಃ ಬ್ರಹ್ಮಣಶ್ಚ ಶಿವಾದಿಂದ್ರಾಭಿಃ ತಥಾ. ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರು, ಇಂದ್ರಾದಿ ದೇವತೆಗಳು, ಇತರ ಎಲ್ಲ ದೇವತೆಗಳು. ಏಕೆಂದರೆ ದೇವತೆಗಳನ್ನ ಹೇಳುವಾಗ ಇಂದ್ರದೇವರೇ ಅಂತಿಮವಾಗಿ ಹೇಳುವುದರಿಂದ ಎಲ್ಲ ದೇವತೆಗಳಲ್ಲೂ ಸೇರಿದರು ಅಂತ ತಿಳಿಯಬೇಕು. ಸತ್ಯಲೋಕಾಧಿಪತಿ ಬ್ರಹ್ಮದೇವರು ಮಹತ್ತತ್ವಾಭಿಮಾನಿ ದೇವತೆ, ಮತ್ತು ಶಿವ ಮಹತ್ತತ್ವ ಅಹಂಕಾರ ತತ್ವಾಭಿಮಾನಿ ದೇವತಾ, ಮತ್ತು ತೈಜಸ ಅಹಂಕಾರ ದೇವತಾ ಇಂದ್ರ. ಮಹತ್ತತ್ವ ಅಹಂಕಾರ ತತ್ವ ತೇಜಸ್ ತತ್ವದ ಅಭಿಮಾನಿ ದೇವತಾ ಎಂದು ತಿಳಿಯಬೇಕು. ಇದರಿಂದ ಉಂಟಾದದ್ದು ಪಂಚಭೂತಗಳು, ಅದರಿಂದ ಉಂಟಾದ್ದು ಎಲ್ಲರ ಶರೀರ. ಇವರಿಂದ ನಾವು ಏನು ತಿಳಿಬೇಕು? ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣ ಸಹ. ಇವರಿಂದ ಶ್ರುತ್ವಾ ಕೇಳಿ, ಏನನ್ನು? ಜ್ಞಾನವನ್ನು, ಶ್ರುತಿಯನ್ನು, ವೇದವನ್ನು, ಅವರ ಹೇಳ್ತಕ್ಕಂಥ ಭಗವಂತನ ಗುಣಗಳನ್ನು ಕೇಳಬೇಕು. ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ, ಅತ್ಯಂತ ಗುಹ್ಯವಾದದ್ದನ್ನು ಕೇಳಬೇಕು. ಅಂದರೆ ಏನರ್ಥ? ನಾವು ಆಯಾ ದೇವತೆಗಳನ್ನು ಓಲೈಸಿಕೊಂಡಾಗ ಅವರು ಅತಿ ಗುಹ್ಯವಾದನ್ನು ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ದೇವತೆಯೂ ನಮ್ಮ ಕಡೆ ಅವರು ಪ್ರಸನ್ನೀಕರಿಸಿಕೊಳ್ಳಬೇಕು. ಅವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು, ವೇದೋಕ್ತವಾದ ಮಾರ್ಗದಲ್ಲಿ ನಡೆಯಬೇಕು ಎಂದರ್ಥ. ಆದ್ದರಿಂದ ಭಗವದ್ಜ್ಞಾನವನ್ನು ಅವರು ಉಪದೇಶ ಮಾಡುತ್ತಾರೆ. ಆ ಉಪದೇಶ ನಮಗೆ ಮೋಕ್ಷಪ್ರದವಾಗುತ್ತದೆ. ಮುಚ್ಚಂತೆ ಬ್ರಹ್ಮಣ ಸಹ. ಆ ಬ್ರಹ್ಮದೇವರ ಸಹಿತವಾಗಿಯೇ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂಬ ದಿವ್ಯ ರಾಜಮಾರ್ಗವನ್ನು ಇಲ್ಲಿ ವಿವರಿಸುವ ಶಬ್ದ ಈ ಕೌರ್ಮ ಪುರಾಣದಲ್ಲಿದೆ. ಆದ್ದರಿಂದ ಇದು ಅಂತಿಮ ಸ್ವರ್ಗಾರೋಹಣ ಎಂದು ಮಹಾಭಾರತದಲ್ಲಿ ಹೇಗೆ ಪಾಂಡವರು ಸ್ವರ್ಗಾರೋಹಣ ಪರ್ವ ಎಂದು ವಿಶೇಷವಾಗಿ ಒಂದು ಪರ್ವವನ್ನೇ ತಿಳಿಸಿದ್ದಾರೆ ವೇದವ್ಯಾಸರು. ಹಾಗೆ ಪ್ರತಿಯೊಬ್ಬ ಸಾಧಕನು ಪುರಾಣ ಪುರುಷೋತ್ತಮನಿಂದ ತಮ್ಮ ಅಂತಿಮ ಮಾರ್ಗ ಏನು ಎಂಬುದನ್ನು ನಿರ್ಧರಿಸಿಕೊಳ್ಳಬೇಕು. ತಾವು ಮೋಕ್ಷಕ್ಕೆ ಅಧಿಕಾರಿ ಎಂಬುದನ್ನು ಅವರಿಗೆ ಖಾತರಿಯಾದರೆ
ಎಲ್ಲ ದೇವತೆಗಳ ಭಗವಂತನ ಅನುಚರರಾದ ಎಲ್ಲ ದೇವತೆಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರಿಂದ ಭಗವಂತನ ಗುಣಗಳನ್ನು ಕೇಳಿಕೊಳ್ಳಬೇಕು. ಅದೇ ನಮಗೆ ಭಗವಂತನ ವಿಶೇಷವಾದ ಅನುಗ್ರಹ ರೂಪವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಬ್ರಹ್ಮದೇವರು ಏನು ಮಾಡ್ತಾರೆ, ಈ ದೇವತಾ ತಾರತಮ್ಯುಕ್ತವಾಗಿ ಯಾರು ನಡೆದು ಬರುತ್ತಾರೋ, ಜ್ಞಾನವನ್ನು ಸಂಪಾದನೆ ಮಾಡುತ್ತಾರೋ, ಅವರು ಬ್ರಹ್ಮದೇವರು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಭಗವಂತನಿಗೆ ಒಪ್ಪಿಸುತ್ತಾರೆ. ಇದು ಅತ್ಯಂತ ಮಹತ್ತಾದ ಘಟನೆ. ನಾವು ಎಷ್ಟು ಜನ್ಮ ಬಂದರೂ ಸಹ ನಮ್ಮ ಜಯ ಇದೆ. 1 ಕೋಟಿ ಜನ್ಮ, 100 ಕೋಟಿ ಜನ್ಮ ಬಂದರೂ ಸಹ ಆ ಜೀವನದ ಜಯ ಏನು? ಚತುರ್ಮುಖ ಬ್ರಹ್ಮದೇವರು ನಮ್ಮನ್ನು ಕೈ ಹಿಡಿದು ಭಗವಂತನ ಮಂದಿರಕ್ಕೆ ಕರೆದುಕೊಂಡು ಹೋಗತಕ್ಕಂತಹದ್ದೇ ಆಗಿದೆ. ನಾವು ಹುಟ್ಟಿದ ಕೂಡಲೇ ನಮ್ಮ ತಾತ ಮುತ್ತಾತರಿದ್ದರೆ ಅವರು ಇಷ್ಟಪಟ್ಟು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ಅದರಂತೆ ನಮ್ಮ ತಂದೆ ಹಿರಿಯರು ಕೈ ಹಿಡಿದು ನಡೆಸುತ್ತಾರೆ. ನಾವು ಲೋಕದಲ್ಲಿ ನೋಡುತ್ತೇವೆ, ನಮ್ಮ ತಾಯಿ, ಅಜ್ಜಿ, ಮುತ್ತಜ್ಜಿ ಇಂಥವರೆಲ್ಲರೂ ಇದ್ದರೆ ಏನು ಮಾಡ್ತಾರೆ, ಅತಿ ಪ್ರಸನ್ನ ಹೃದಯರಾಗಿ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ನಾವು ಲೋಕದಲ್ಲಿ ಪಾದವನ್ನು ಒಂದೊಂದೇ ಇಡುವುದನ್ನು ನೋಡುತ್ತೇವೆ. ಆದರೆ ಆಧ್ಯಾತ್ಮ ಲೋಕದಲ್ಲಿ ನಮ್ಮ ತಾತ ಮುತ್ತಾತ ತಂದೆ ಸಹೋದರರು ಅಂದರೆ ಯಾರು ಅಂದರೆ ವೈಷ್ಣವಾಹ ಮಮ ಬಾಂಧವಾಹ ಅಂತ ಹೇಳಿರೋದಂತೆ, ವೈಷ್ಣವರಲ್ಲಿ ಅತಿ ಉತ್ತಮನಾದವನು ಯಾರು ಅಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ನಮ್ಮ ಕೈ ಹಿಡಿದು ನಡೆಸಬೇಕು. ಇದನ್ನು ಅನೇಕ ದಾಸರು ಬೇಡಿಕೊಂಡಿದ್ದಾರೆ. ಕೈ ಪಿಡಿದು ಕಾಡೋ, ಕೈ ಪಿಡಿದು ಕಾಯೋ ಅಂತ ಹೇಳಿ ಭಗವಂತನನ್ನು ಆರಾಧಿಸುತ್ತಾರೆ. ಭಗವಂತನ ಆರಾಧನೆ ಮಾಡಿದಾಗ ಬ್ರಹ್ಮದೇವರೇ ಗುರುಗಳಾಗಿ ಬಂದು ನಮ್ಮ ಕೈಯನ್ನು ಹಿಡಿಯುತ್ತಾರೆ. ಕೈ ಹಿಡಿಯುವುದು ಅಂದರೆ ಏನರ್ಥ? ಕೈಗೆ ಅಭಿಮಾನಿಯಾಗಿರ್ತಕ್ಕಂಥ ಇಂದ್ರದೇವರ ಮೂಲಕ ಒಳ್ಳೆಯ ಕೆಲಸವನ್ನು ಮಾಡಿಸುವುದು. ಯಾವುದು ಒಳ್ಳೆಯ ಕೆಲಸ? ಶಾಸ್ತ್ರಾಧ್ಯಯನ. ಕೈಯಿನಲ್ಲಿ ಗ್ರಂಥವನ್ನು ಹಿಡಿದು ಗುರುಗಳ ಸೇವೆ ಮಾಡುವುದು, ಕಣ್ಣಲ್ಲಿ ಗ್ರಂಥವನ್ನು ನೋಡಿ ಅವಲೋಕಿಸುವುದು, ಕಿವಿಯಲ್ಲಿ ಕೇಳಿ ತುಂಬಿಸಿಕೊಳ್ಳುವುದು, ಬಾಯಲ್ಲಿ ತುಂಬ ಹರಿಯ ಗುಣಗಾನವನ್ನು ಮಾಡುವುದು, ಹರಿಯ ನಿವೇದನೆಯನ್ನು ಮೂಸಿ ನೋಡುವುದು, ಹರಿಯ ಪ್ರಸಾದವನ್ನು ಭುಂಜಿಸುವುದು. ಹೀಗೆ ಸಕಲೇಂದ್ರಿಯಗಳು ಭಗವಂತ ಹರಿಮಯವಾಗಬೇಕು. ಆದ್ದರಿಂದಲೇ ಎಲ್ಲ ದೇವತೆಗಳು ಆಯಾ ಅಂಗದಲ್ಲಿ ನಿಂತು ನಮಗಾಗಿ ಕಾದಿದ್ದಾರೆ. ಅಗ್ನಿದೇವರು ಶುದ್ಧಿ ಮಾಡಲು, ವಾಕ್ಶುದ್ಧಿ ಮಾಡಲು ಶುದ್ಧವಾದ ಆಹಾರವನ್ನು ತಯಾರಿಸಿ ಮಾಡಿಕೊಡುತ್ತಾರೆ. ಅದನ್ನು ಶುದ್ಧ ನೈವೇದ್ಯವನ್ನಾಗಿ ಉಪಯೋಗಿಸಿದಾಗ ಮನಃಶುದ್ಧಿಯಾಗುತ್ತದೆ, ವಾಕ್ಶುದ್ಧಿಯಾಗುತ್ತದೆ, ದೇಹ ಶುದ್ಧಿಯಾಗುತ್ತದೆ, ಅಂತಃಕರಣ ಶುದ್ಧಿಯಾಗುತ್ತದೆ. ಆಗ ನಮಗೆ ಶ್ರೋತ್ರಾಭಿಮಾನಿಯಾಗಿರ್ತಕ್ಕಂತಹ ವರ್ಣದೇವರು ನಮಗೆ ಯೋಗ್ಯವಾದ ಹರಿಕಥೆಯನ್ನು ತಿಳಿಸಿಕೊಡುತ್ತಾರೆ. ಗುರುಗಳ ಅನುಗ್ರಹ ರೂಪವಾಗಿ ಭಗವಂತ ಅನುಗ್ರಹವನ್ನು ತಿಳಿಸಿಕೊಡುತ್ತಾರೆ. ಇದಾದ ನಂತರದಲ್ಲಿ ನಮ್ಮ ದೃಷ್ಟಿಯ ತದೇಕಚಿತ್ತರಾಗಿ ಶಾಸ್ತ್ರದಲ್ಲಿ ಕ್ಲುಪ್ತವಾದಾಗ ರುದ್ರದೇವರು ಮನಸ್ಸನ್ನು ಗಟ್ಟಿಯಾಗಿ ಭಗವಂತನ ಪಾದದಲ್ಲಿ ಇರಿಸುತ್ತಾರೆ. ಯಾವಾಗ ಮನಸ್ಸು, ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಭಗವನ್ಮಯವಾಗಿ ಭಗವಂತನಲ್ಲೇ ಕೆಲಸ ಮಾಡುತ್ತದೋ ಆಗ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ವಾಯುದೇವರು, ಬ್ರಹ್ಮದೇವರು ನಮ್ಮ ಕೈ ಹಿಡಿದು ನಡೆಸುತ್ತಾರೆ ಎಂದನೇನರ್ಥ? ನಮ್ಮ ಶುದ್ಧ ಅಂತಃಕರಣವನ್ನು ನೋಡಿ ಅವರ ಪಾದಾರವಿಂದದಲ್ಲಿ ನಾವು ಮಲಗಿ ನಮಸ್ಕರಿಸುವಾಗ ನಮ್ಮನ್ನು ಎಚ್ಚುತ್ತಾರೆ. ನಮ್ಮ ಗುರುಗಳಲ್ಲಿ, ತಂದೆ ತಾಯಿಗಳಲ್ಲಿ ಮುಖ್ಯ ಪ್ರಾಣವನ್ನು ನಾವು ನೋಡುತ್ತೇವೆ, ಅವರು ನಮಸ್ಕರಿಸುತ್ತೇವೆ. ಎಲ್ಲ ಕಡೆ ನಾವು ನೋಡುವಾಗಲೂ ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ಅಂತ ಯಾಕೆ ಹೇಳುತ್ತೇವೆ ಅಂದರೆ, ಅಲ್ಲಿ ಭಾರತೀಯ ಪತಿ ವಾಯುದೇವರು, ಸರಸ್ವತಿ ಪತಿ ಬ್ರಹ್ಮದೇವರು ನಿತ್ಯದಲ್ಲೂ ಸಹ ಅಲ್ಲಿ ಆದಿಕರಣದಲ್ಲಿ ನಮಗಾಗಿ ಕಾದಿರುತ್ತಾರೆ ಎಂದು ನಾವು ಅವರು ಸ್ಮರಣೆ ಮಾಡುತ್ತೇವೆಯೋ ನಮ್ಮ ಗುರು ಹಿರಿಯರಲ್ಲಿ,
ಆಗ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥವ್ರು, ನಮ್ಮನಿಗೆ ಎಬ್ಬಿಸತಕ್ಕಂಥವ್ರು ಯಾರು? ವಾಯುದೇವರು. ತಮೇಗ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಎಂದು ತೈತರೀಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಬ್ರಹ್ಮನಾದ ಮೇಲೆ ಚತುರ್ಮುಖ ಬ್ರಹ್ಮ ಏನು ಮಾಡುತ್ತಾನೆ? ಒಳಗಡೆ ಮಹತ್ತತ್ವಾಭಿಮಾನಿಯಾಗಿದ್ದು ಬೀಜ ರೂಪದಲ್ಲಿ ಆ ಜೀವನ ಯೋಗ್ಯತೆ ಸಾತ್ವಿಕೆಯಾಗಿರುವುದರಿಂದ ಅವನನ್ನು ಯೋಗ್ಯ ರೀತಿಯಲ್ಲಿ ಬಿಂಬನನ್ನು ಪರಿಚಯ ಮಾಡಿಸಿಕೊಡುತ್ತಾನೆ ಬ್ರಹ್ಮದೇವರು. ಏಕೆಂದರೆ ಆ ಬ್ರಹ್ಮದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದು, ಈ ದೇಹವನ್ನು ಸೃಷ್ಟಿ ಮಾಡಿದ್ದು. ಈ ದೇಹವನ್ನು ಬಿಡಿಸುವಾಗಲೂ ಬ್ರಹ್ಮದೇವರ ಆದೇಶ ಬೇಕೇ ಬೇಕು, ಅವರ ಸಂತುಷ್ಟಿಯನ್ನು ಪಡೆಯಲೇಬೇಕು. ತನ್ಮೂಲಕವೇ ಅವರ ತಾಯಿಯಾದ ಲಕ್ಷ್ಮೀದೇವಿ ಪ್ರಕೃತಿಯಿಂದ ಬಿಡುಗಡೆ ಮಾಡುತ್ತಾಳೆ. ಇದನ್ನು ಸೂಚಿಸುವ ಕೈಂಕರ್ಯ ಏನಿದೆ, ನಡವಳಿಕೆ ಏನಿದೆ, ಅದೇ ಮುಮುಕ್ಷುಗಳ ಪಥ, ಅದೇ ಬ್ರಹ್ಮಪಥ. ಅಂದರೆ ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನು ಪರಿಚಯ ಮಾಡಿಸ್ತಕ್ಕಂಥವ್ರು ಯಾರು ಅಂದರೆ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು. ಮುಮುಕ್ಷವಃ ಬ್ರಹ್ಮಣಶ್ಚ ಶಿವಾದಿ ಇಂದ್ರಾಭಿಃ ತಥಾ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣಃ ಸಹ. ಮುಮುಕ್ಷ ಜೀವರು ಎಲ್ಲರೂ ಭಗವಂತನ ಮಂದಿರಕ್ಕೆ ಬ್ರಹ್ಮದೇವರ ಸಹವಾಗಿ, ಅಂದರೆ ಬ್ರಹ್ಮದೇವರ ಕೈ ಹಿಡಿದು ನಡೆಸುತ್ತಾರೆ ಎಂದರ್ಥ. ಇದು ಭಾಗವತ 4ನೇ ಸ್ಕಂದದ 7ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಶ್ರೀ ವೇದವ್ಯಾಸರೇ ನುಡಿದು ತೋರಿಸಿದ್ದಾರೆ. 7ನೇ ಅಧ್ಯಾಯದಲ್ಲಿ ಉಪಲಬ್ಧ ಪರಿವೇತದ್ ಭಗವಾನಬ್ಜ ಸಂಭವ ನಾರಾಯಣಸ್ಯ ವಿಶ್ವಾತ್ಮ ನ ಕಸ್ಯ ದ್ವರಮೀಯತಃ ತ್ರಿಮೂರ್ತಿಗೇನ ರೂಪೇಣ ನಾರಾಯಣಾಯಯೌ ನಾಯಂ ನ ಯಜ್ಞಃ ನ ಚ ಯುಯು ಮನ್ಯೇ ಯೇ ದೇಹಭಾಜೋ ಮನಿಯಸ್ಯ ತತ್ವಂ ವಿದ ಪ್ರಮಾಣಂ ಬಲಬೀಜಯೋ ವಾ ತಸ್ಮಾತ್ ಆತ್ಮತಂತ್ರಸ್ಯ ಸ ಉದ್ವಿದ್ರೇತ್ ಯಜ್ಞಃ ಇಂದ್ರಃ ಯಜ್ಞೋ ಯಜ್ಞಪತಿಶ್ಚೇಂದ್ರೋ ಪುರುಹೂತ ಪುರಶ್ಚ್ಯುತಃ ಇತ್ಯಭಿಧಾನಾತ್. ತಸ್ಮಾತ್ ಆತ್ಮತಂತ್ರಸ್ಯ ಅಂದರೆ ಏನರ್ಥ? ತಸ್ಯ ವಿಷ್ಣು ಮನೋವಶಸ್ಯ, ಭಗವಂತನ ಮನಸ್ಸಿನಂತೆ ಬ್ರಹ್ಮದೇವರು ನಡೆದುಕೊಳ್ಳುತ್ತಾರೆ, ಬ್ರಹ್ಮದೇವರ ಮನಸ್ಸಿನಂತೆ ರುದ್ರದೇವರು ನಡೆಸಿಕೊಳ್ಳುತ್ತಾರೆ, ರುದ್ರದೇವರ ಮನಸ್ಸಿನಂತೆ ಇಂದ್ರದೇವರು ನಡೆಸಿಕೊಳ್ಳುತ್ತಾರೆ, ಇಂದ್ರದೇವರಂತೆ ಸಕಲ ದೇವತೆಗಳು ನಡೆಸಿಕೊಳ್ಳುತ್ತಾರೆ ಎಂದರ್ಥ. ನಾಹಂ ನ ಇಂದ್ರೋ ನ ಚಾಯುವೇನ ಯತ್ ತತ್ವಂ ನ ವಿದು ಪರಂ ತಸ್ಯ ವಿಷ್ಣುವಶೇ ರುದ್ರಃ ಮಮ ವಾಯೋ ತಾಪಿ ವಾ ನಾನ್ಯಸ್ಯ ಕಸ್ಯಚಿತ್ ಪುಂಸಃ ಏತ್ಯಂ ವಾ ಕುತಃ ಕೃತಂ ಇತಿ ಬ್ರಹ್ಮವೈವರ್ತದಲ್ಲಿ ಹೇಳಿದ್ದಾರೆ. ಭಗವಂತ ಯಾರ ವಶವೂ ಇಲ್ಲ, ಆದರೆ ಭಗವಂತನ ವಶದಲ್ಲಿ ಎಲ್ಲರೂ ಇದ್ದಾರೆ. ನಾಹಂ ನ ಇಂದ್ರಃ ನ ಚ ಏವ ಯತ್ತತ್ವಂ ನ ವಿದುಃಪರಹಂ ತಸ್ಯ ವಿಷ್ಣುವಶೇ ರುದ್ರಃ, ವಿಷ್ಣುವಿನ ವಶದಲ್ಲಿ ಬ್ರಹ್ಮದೇವರು, ಬ್ರಹ್ಮದೇವರ ವಶದಲ್ಲಿ ರುದ್ರದೇವರು, ರುದ್ರದೇವರ ವಶದಲ್ಲಿ ಇಂದ್ರಾದಿ ದೇವತೆಗಳನ್ನು ತಿಳಿಯಬೇಕು. ಆಗ ಈ ವಾಕ್ಯ ಬಂದಿದೆ, ತಸ್ಮಿನ್ ಮಹಾಯೋಗಮಯೇ ಮುಮುಕ್ಷುಚರಣೆ ಸುರಾಃ ದದಶ್ಯ ಶಿವಮಾಸೀನಂ ತ್ಯಕ್ತ್ವಾ ಮನಶ್ಚಮಿವಾಂತಕಂ. ಮಹಾಯೋಗಮಯೇ ಮುಮುಕ್ಷುಚರಣೆ ಸುರಾಹ, ಮುಮುಕ್ಷುಗಳು ದೇವತೆಗಳ ಸಹವಾಗಿ ಜೊತೆಯಾಗಿ ಹೊರಟಾಗ ದದಶ್ಯು ಶಿವಮಾಸೀನಂ ತ್ಯಕ್ತ್ವಾ ಮನಶ್ಚಮಿವಾಂತಕಂ, ಯಾವ ಕೈಲಾಸಾಧಿಪತಿ ರುದ್ರದೇವರು ತಾವು ಆ ಮೋಕ್ಷಕ್ಕೆ ಯೋಗ್ಯರಾದ ಜೀವರನ್ನು ಉಪದೇಶ ಮಾಡುತ್ತಾರೆ, ಸಂತೈಸುತ್ತಾರೆ ಎಂದರ್ಥ. ಅಲ್ಲಿ ವಿಶೇಷವಾಗಿ ಶ್ರೀಮದಾನಂತೀರ್ಥರು ತಾತ್ಪರ್ಯ ಬರುವಾಗ ಕೂರ್ಮ ಪುರಾಣ ವಾಕ್ಯವನ್ನೇ ಹೇಳಿದ್ದಾರೆ. ಮುಮುಕ್ಷುವಃ ಬ್ರಹ್ಮಣಶ್ಚ ಶಿವಾದೀಂದ್ರಾಭಿತಸ ಶ್ರುತ್ವಾ ಜ್ಞಾನಂ ಪರಂ ಗುಹ್ಯಂ ಮುಚ್ಯಂತೆ ಬ್ರಹ್ಮಣ ಸಹ ಇತಿ ಕೌರ್ಮಿ. ದೇವತಾ ತಾರತಮ್ಯ ರೂಪವಾಗಿ ಜ್ಞಾನ ನಮಗೆ ಹರಿದು ಬರುತ್ತದೆ. ಆ ಜ್ಞಾನದಿಂದಲೇ ಭಗವಂತ ತೃಪ್ತನಾಗಿ ನಮ್ಮ ಸ್ವರೂಪ ಸುಖವಾದ ಮೋಕ್ಷವನ್ನು ಕರುಣಿಸುತ್ತಾನೆ ಎಂಬುದು ದೇವತಾ ತಾರತಮ್ಯ ರೂಪವಾಗಿ ತಿಳಿದಂಥದ್ದು.
ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಪುರಾಣ ಎಂದರೆ ಇಲ್ಲಿ ಏನು, ದೇವತಾ ತಾರತಮ್ಯ ಎಂದರ್ಥ. ಇಲ್ಲಿ ಪುರುಷೋತ್ತಮ ತತ್ವ ಅಂದರೆ ಏನು, ವಿಷ್ಣು ಭಗವಂತ ಅವನ ರೀತಿಯಲ್ಲಿ ಅವನ ಮಾರ್ಗದಲ್ಲಿ ನಡೆಯಬೇಕಾದರೆ ದೇವತೆಗಳು ಸಹವಾಸದಲ್ಲಿ ಇರಬೇಕು. ದೇವತೆಗಳು ಎಲ್ಲಿ ಸಿಗ್ತಾರಂದರೆ ನಮ್ಮ ಇಂದ್ರಿಯಾಭಿಮಾನಿಗಳೇ ಆಗಿದ್ದಾರೆ. ಅವರು ಹುಡುಕಿಕೊಂಡು ನಾವು ದೇಶ ಹುಡುಕಬೇಕಾಗಿಲ್ಲ. ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ನಾಲಿಗೆಗೆ ಇಂದ್ರ, ವರ್ಣದೇವರು, ಮೂಗಿಗೆ ಅಶ್ವಿನಿ ದೇವತೆಗಳು, ವಾಯುದೇವರು, ಹೀಗೆ ಪ್ರತಿ ಇಂದ್ರಿಯಗಳಿಗೆ ದೇವತೆಗಳೇ ಇಲ್ಲೂ ಕಾದು ನಿಂತಿದ್ದಾರೆ ಆ ದೇವರ ಅನುಗ್ರಹವನ್ನು ಕೊಡಕೋಸ್ಕರವಾಗಿ. ಆದರೆ ನಾವು ಆ ಪ್ರಜ್ಞೆಯೇ ಇಲ್ಲದೆ ಅವರನ್ನು ಉದಾಸೀನ ಮಾಡಿದ್ದೇವೆ. ಏಕೆಂದರೆ ಇಲ್ಲಿ ಯೋಗ್ಯ ಜ್ಞಾನ ಇಲ್ಲದೆ ಇರದೇ ಕಾರಣ. ಸಕಲ ದೇವತೆಗಳು ಸದಾಕಾಲ ಭಗವಂತನನ್ನು ಕಾಣಿಸೋಕ್ಕೋಸ್ಕರವಾಗಿ ನಮಗಾಗಿ ಪರಿತಪಿಸುತ್ತಿದ್ದಾರೆ, ಕಾಯುತ್ತಿದ್ದಾರೆ. ನಾವು ಇದನ್ನು ಲಕ್ಷಿಸದೆ 84 ಲಕ್ಷ ಯೋನಿಗಳಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದೇವೆ, ಮತ್ತೆ ಮತ್ತೆ ಸಾಯುತ್ತಾ ಇದ್ದೇವೆ. ಸಾಯುವ ಮುನ್ನವಾದರೂ ಈ ದೇವತೆಗಳ ಪರಿಚಯ ಮಾಡಿಕೊಳ್ಳಬೇಕೆಂಬ ನಮ್ಮ ಪರಿಜ್ಞಾನ ನಮಗೆ ಬರುವುದೇ ಇಲ್ಲ. ಏಕೆಂದರೆ ಎಲ್ಲರೂ ಅವ್ಯಕ್ತ ಸ್ವಭಾವದವರು, ಪ್ರತ್ಯಕ್ಷದಲ್ಲಿ ಕಾಣುವರಲ್ಲ, ಆಗಮದಿಂದಲೇ ತಿಳಿದುಕೊಳ್ಳಬೇಕು. ಆದ್ದರಿಂದಲೇ ಆಗಮ ಸದಾಗಮೇಕ ವಿಜ್ಞೇಯಮೆಂದು ಹೇಳಿರುವುದು. ಸರ್ವಶಬ್ದಮಯೀ ಭಗವಂತ, ಅದನ್ನು ಅನುಸರಿಸಿರುವ ದೇವತೆಗಳು. ಆದ್ದರಿಂದ ನಾವು ಶಬ್ದದಿಂದಲೇ, ಗುರುಗಳ ಅನುಗ್ರಹ ಮೂಲಕವಾಗಿ ಶಾಸ್ತ್ರ ಶ್ರವಣ ಎಂಬ ಶಬ್ದದಿಂದಲೇ ತತ್ವಾಭಿಮಾನಿ ದೇವತೆಗಳು ನಾವು ಪ್ರತಿ ಕ್ಷಣ ನಾವು ಅವರ ಅನುಗ್ರಹವನ್ನು ಹೊಂದುತ್ತಿದ್ದೇವೆ. ಇದು ಸ್ಮರಣಿಸಬೇಕು. ತನ್ಮೂಲಕವಾಗಿ ಆ ದೇವತೆಗಳು ನಮಗೆ ದಿವ್ಯ ಜ್ಞಾನವನ್ನು ಬೋಧಿಸುತ್ತಾರೆ, ಶುದ್ಧತೆಯನ್ನು ಕೊಡುತ್ತಾರೆ. ಅದರಿಂದ ನಾವು ಉನ್ನತರಾಗಿ ಮುಂದೆ ತರಗತಿಯಲ್ಲಿ ಹೋಗುವಂತೆ ಸಕಲ ಇಂದ್ರಿಯಗಳು ಪವಿತ್ರವಾಗಿ, ನಂತರದಲ್ಲಿ ಮನಸ್ಸು ಪವಿತ್ರವಾಗಿ, ಆತ್ಮ ಪವಿತ್ರವಾಗುತ್ತದೆ. ಈ ಮೂಲಕವಾಗಿ ಆತ್ಮೋದ್ಧಾರವಾಗುತ್ತದೆ ಎಂಬ ಮಹಾತ್ ರಹಸ್ಯ, ಶಾಸ್ತ್ರ ರಹಸ್ಯವನ್ನೇ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದನ್ನು ತಿಳಿಸಿದ್ದಾರೆ. ನಮ್ಮ ಬಿಂಬನ ಆರಾಧನೆ ಮಾಡಬೇಕಾದರೆ ತತ್ವಾಭಿಮಾನಿ ದೇವತೆಗಳು 106 ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರನ್ನು ನೆನೆದು ಹೋದರೆ ನಮ್ಮ ಬಿಂಬನನ್ನು ಕಾಣಿಸುವ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು ಇಲ್ಲಿ ವಾಯುದೇವ ರೂಪವಾಗಿ ನಮ್ಮಲ್ಲಿ ಉಸಿರಾಟದಲ್ಲಿ ಮಾಡುತ್ತಾ ಇದ್ದಾರೆ. ಇವರು ಸ್ಮರಣೆ ಮಾಡಬೇಕು. ಇದೇ ವೇದದ ಆದೇಶ, ವೇದದ ಸಂದೇಶ, ಗುರುಗಳ ಸಂದೇಶ, ಗುರುಗಳ ಆದೇಶ, ಮಾತಾಪಿತೃ ಸಂದೇಶ, ಮಾತಾಪಿತೃ ಆದೇಶ ಎಲ್ಲವೂ ಆಗಿದೆ. ಇದನ್ನೇ ಪುರಂದರದಾಸರು ಪುರಾಣ ಪುರುಷೋತ್ತಮ. ಪುರಾಣ ಎಂದಾಗ ನಾವು ಎಲ್ಲ ಇತಿಹಾಸ ಪುರಾಣದ ಉಪದೇಶ ರೂಪ ಎಂದು ತಿಳಿಯಬೇಕು. ಅದರಿಂದ ಅಭಿವ್ಯಕ್ತವಾದದ್ದು ಏನು, ಪುರುಷೋತ್ತಮ ತತ್ವ. ಆದ್ದರಿಂದ ಎಲ್ಲರ ಜಯ ಪುರುಷೋತ್ತಮ ತತ್ವ ತಿಳಿಯುವುದೇ ಆಗಿದೆ. ಅದೇ ನಮ್ಮ ಬಿಂಬೋಪಾಸನೆಯೂ ಆಗಿದೆ. ಇಂಥ ಮಹತ್ವ ವಿಷಯವನ್ನು ಶ್ರೀ ಪುರಂದರದಾಸರು ಹೇಳಿದರು. ಇದು ಸಾಧ್ಯವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಬೇರೆ ಯಾವ ಜನ್ಮದಲ್ಲೂ ಸಹ ತತ್ವಾಭಿಮಾನ ದೇವತೆಗಳ ಪರಿಚಯ ಆಗುವುದೇ ಇಲ್ಲ. ಮನುಷ್ಯರಾಗಿದ್ದರೂ ಸಹ 84 ಲಕ್ಷ ಯೋನಿಗಳಲ್ಲಿ ಸಾವಿರ ಜನ್ಮದಲ್ಲಿ ಮನುಷ್ಯರಾಗಿದ್ದರೂ ಸಹ ತತ್ವಾಭಿಮಾನಿ ದೇವತೆಗಳ ಚಿಂತನೆಯೇ ಬರುವುದಿಲ್ಲ. ಈ ಚಿಂತನೆ ಬರಬೇಕಾದರೆ ಗುರುಗಳ ವಿಶೇಷ ಅನುಗ್ರಹ ಬೇಕು, ಶಾಸ್ತ್ರ ಶ್ರವಣ ಮಾಡಬೇಕು ಮತ್ತು ಶಿಷ್ಟಾಚಾರದಲ್ಲಿ ನಮ್ಮ ನಿಯಮಿತವಾದ ಆಶ್ರಮ ಮತ್ತು ವರ್ಣದಲ್ಲಿ ಹೇಳಿರ್ತಕ್ಕಂಥ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಇದು ಸಾಧ್ಯವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ, ತತ್ರಾಪಿ ವೈಷ್ಣವ ಜನ್ಮದಲ್ಲಿ. ಆದ್ದರಿಂದ ಕೋಟಿ ಮನುಷ್ಯ ಜನ್ಮ ಬಂದರೂ ಒಬ್ಬ ವೈಷ್ಣವ ಜನ್ಮ ಬಂದರೆ ಸಾರ್ಥಕವಾಗುವುದು. ವೈಷ್ಣವ ಜನ್ಮ ಅಂದರೆ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದಿಸತಕ್ಕಂಥ ಮನುಷ್ಯ ಜನ್ಮ. ಆಗ ಪರಿಚಯವಾಗುವುದು ನಮ್ಮ ತತ್ವಾಭಿಮಾನಿ ದೇವತೆಗಳು. ಆದ್ದರಿಂದ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಈ ಶರೀರ ನಮಗೆ ಬಂದಿದ್ದು ಯಾರಿಂದ? ಆ ಭಗವಂತ ನಮ್ಮ ತಂದೆ ತಾಯಿ ಮೂಲಕ ಕೊಡಿಸಿದ್ದಾನೆ. ಆದರೆ ವಿಶೇಷ ಅನುಗ್ರಹವಾಗಿ ನಾವು ಸ್ಮರಣಿಸಬೇಕು. ತಂದೆ ತಾಯಿಗಳ ನೆರವಿಗೆ ಗುರು ಹಿರಿಯರು ನೆರವಾದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಸ್ಮರಿಸಬೇಕು.
ಇವರಲ್ಲಿ ನಿಂತ ತತ್ವಾಭಿಮಾನಿ ದೇವತೆಗಳನ್ನು ನಿತ್ಯ ಸ್ಮರಣೆಯಲ್ಲಿ ಇಟ್ಕೊಳ್ಳಬೇಕು. ಇವರ ಮೇಲೆ ಭಾರತೀಪತಿ ವಾಯುದೇವರು ಇವರಲ್ಲಿ ಕೈ ಹಿಡಿದು ನಿಲ್ಲಿಸಿದ್ದಾರೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಸ್ಮರಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬ ರೂಪ. ಅವನು ಸದಾ ಸ್ಮರಿಸಲೇಬೇಕು. ಹೇಗೆ ಸ್ಮರಿಸುವುದು? ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಅಂದರೆ ವಿನಮ್ರವಾಗಿ ರಮಿಸಬೇಕು. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ.